ಕನ್ನಡ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಟ್ಸ್ ಆಲ್ ಅಬೌಟ್ ವಿಶಾಲ್ ಮೆಗಾ ಮಾರ್ಟ್ ಶಾಪಿಂಗ್. ಸೊ ಮಿಡ್ಲ್ ಕ್ಲಾಸ್ ರಿಕ್ವೈರ್ಮೆಂಟ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೊಳ್ಳೆ ಆಫರ್ಸ್, ಒಳ್ಳೆ ಪ್ರೈಸ್ ಅನ್ನ ಕೊಡ್ತಾ ಇರುವಂತ ಹೈಪರ್ ಮಾರ್ಕೆಟ್ಗಳಲ್ಲಿ ವಿಶಾಲ್ ಮೆಗಾ ಮಾರ್ಟ್ ಸಹ ಒಂದಾಗಿದೆ. ಸೊ ಈ ವಿಶಾಲ್ ಮೆಗಾ ಮಾರ್ಟ್ಗೆ ಇವತ್ತು ನಾವು ಶಾಪಿಂಗಿಗೆ ಹೊರಟಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನೆಲ್ಲ ಶಾಪ್ ಮಾಡ್ತಾ ಇದ್ದೀವಿ, ಏನೇನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ, ಅದ್ರ ಪ್ರಾಡಕ್ಟ್ ಪ್ರೈಸ್, ಕ್ವಾಲಿಟಿ ಬಂದ್ಬಿಟ್ಟು, ಹಾಗೇನೆ ಇವಾಗ ರೀಸೆಂಟ್ ಆಗಿ ಯಾವ್ಯಾವ ನ್ಯೂ ಪ್ರಾಡಕ್ಟ್ ಬಂದಿದೆ ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ ಅನ್ನೋವಂಥ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೇನೆ ಪಾಸಿಟಿವ್ ನೆಗೆಟಿವ್ ಎರಡು ಸೈಡ್ಸ್ ಅನ್ನ ಸಹ ರಿವ್ಯೂ ಅನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ನಮಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ ಅದನ್ನು ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ ಸ್ಕಿಪ್ ಮಾಡ್ದೇನೆ. ಹಾಗೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಪ್ರತಿಯೊಬ್ಬರಿಗೂ ಹೇಳಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಸೊ ದಟ್ ನಾನು 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಕ್ಕೆ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಓಕೆನಾ? ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿರುವಂಥ ವಿಶಾಲ್ ಮೆಗಾ ಮಾರ್ಟ್ಗೆ. ಬನ್ನಿ ಶಾಪಿಂಗನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಸೆಕ್ಷನ್ ಬರುತ್ತೆ ಲೇಡೀಸ್ ವೇರ್ದು. ಇಲ್ಲಿರೋ ಕುರ್ತೀಸ್ ಎಲ್ಲ ನ್ಯೂ ಕಲೆಕ್ಷನ್ ಅಂತ ಅನಿಸಿಲ್ಲ. ಆ ಇಯರ್ ಬ್ಯಾಕ್ ನಾವೇನು ನೋಡಿದ್ವಿ ಸೇಮ್ ಥರನೇ ಇದೆ, ಬಟ್ ಆಫರ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು buy 1 get 1 ಫ್ರೀ. ಸೊ ಒಂದೊಂದು ಕುರ್ತಾ 799, 899 ಈ ಥರ ಕಾಸ್ಟ್ ಇದೆ. ಸೊ buy 1 get 1 ಫ್ರೀ ಆಫರ್ ಇರೋದ್ರಿಂದ ಒಂದು ಕುರ್ತಾ 350, 400ಗೆ ಸಿಗುತ್ತೆ. ನೆಕ್ಸ್ಟ್ ಬರುತ್ತೆ ಡೈಲಿ ವೇರ್ ಟೀ ಶರ್ಟ್ಸ್. ಕ್ವಾಲಿಟಿ ಓಕೆ, ರೆಗ್ಯುಲರ್ ಹಾಕೋಕ್ಕೇನೋ ಪರವಾಗಿಲ್ಲ. ಹಾಗೆಯೇ ಕಾಸ್ಟ್ ಬಂದುಬಿಟ್ಟು 90 ರುಪೀಸ್, 99 ರುಪೀಸ್ಗಿದೆ. ಬಟ್ ಏನಪ್ಪ ಅಂದರೆ ಸೈಜ್ ಮಾತ್ರ ಎಸ್, ಸ್ಮಾಲ್ ಮತ್ತು ಮೀಡಿಯಮ್ ಅಷ್ಟೇ ಇದೆ. ಎಕ್ಸೆಲ್ ಎಲ್ಲಂತೂ ಇಲ್ಲಿ ಅವೈಲೇಬಲೇ ಇಲ್ಲ. ನೆಕ್ಸ್ಟ್ ರೆಗ್ಯುಲರ್ ಕುರ್ತಾ ಟಾಪ್ಸ್ ಸಹ ಇಲ್ಲಿ ಆಫರ್ ಇರುತ್ತೆ, buy 1 get 1 ಫ್ರೀ. ಇದು ಸಹ ಕಾಸ್ಟ್ ಬಂದುಬಿಟ್ಟು 399, ಅಂದರೆ ಒಂದು ಕುರ್ತಾಗೆ 200 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಜೀನ್ಸ್. ಇಲ್ಲಿ ನೋಡಿ ಇಷ್ಟು ಶೇಡ್ಸ್ ಅವೈಲೇಬಲ್ ಇದೆ. ಅಂದ್ರೂ ನಾವು ನಾರ್ಮಲಿ ಬ್ರ್ಯಾಂಡೇ ಪ್ರಿಫರ್ ಮಾಡ್ತೀವಿ, ಯಾಕಂದರೆ ಜೀನ್ಸ್ ಮತ್ತು ಶೂಸ್ ಯಾವತ್ತು ಬ್ರ್ಯಾಂಡೆಡೇ ನಾವು ಹಾಕೋಬೇಕಾಗತ್ತೆ. ಸೊ ಅದು ಫಸ್ಟ್ ಲುಕ್ ಕೊಡುತ್ತೆ. ಬಟ್ ಪ್ರೈಸ್ ವಿಷಯ ನೋಡೋಕ್ಕೆ ಹೋದರೆ ಮ್ಯಾಕ್ಸ್, ಪ್ಯಾಂಥಲೂನ್ ಕಂಪೇರ್ ಮಾಡಿದರೆ ಇಲ್ಲಿ ಜೀನ್ಸ್ ಪ್ರೈಸ್ ತುಂಬ ಕಡಿಮೆ ಇದೆ. ನೆಕ್ಸ್ಟ್ ರೆಗ್ಯುಲರ್ ವೇರ್ ಬರೋದಾದರೆ ಇಲ್ಲಿ 99ಇಂದ 299 ತನಕ ಇರುತ್ತೆ. ರೇಟ್ ಹೇಗೆ ವೇರಿಯೇಷನ್ ಇರುತ್ತೆ ಅದೇ ಥರ ಮಟೀರಿಯಲ್ಸ್ ಸಹ ವೇರಿಯೇಷನ್ ಇರುತ್ತೆ. ಸೊ ನಾನು ಕೇಳೋದಾದರೆ ಇಲ್ಲಿ ಡೈಲಿ ವೇರ್ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಅಂತ ಅನಿಸಿಲ್ಲ. ಎಷ್ಟು ದುಡ್ಡು ಕೊಡ್ತೀವೋ ಆ ಕ್ವಾಲಿಟಿದು ನನಗೆ ಡೈಲಿ ವೇರ್ ಸಿಕ್ಕಿಲ್ಲ. ನೆಕ್ಸ್ಟ್ ಬರುತ್ತೆ ಕಿಡ್ಸ್ ಸೆಕ್ಷನಲ್ಲಿ ಸಹ ಆಫರ್ ಇರುತ್ತೆ ಬೇಕಾದಷ್ಟು, ಬಟ್ ಸೇಮ್ ಕಲೆಕ್ಷನ್ ಮಾತ್ರ ಸ್ವಲ್ಪ ಕಡಿಮೆ ನೋಡೋಕ್ಕೆ ಸಿಗುತ್ತೆ. ಸೊ ಮಕ್ಕಳಿಗೆ ಇಲ್ಲಿ ಬೈ ಮಾಡೋದಾದರೆ ರೆಗ್ಯುಲರ್ ವೇರ್ ಮತ್ತು ಕ್ಯಾಶುವಲ್ ವೇರನ್ನು ಬೈ ಮಾಡ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ ನಿಮಗೆ. ಕಿಡ್ಸ್ ಸೆಕ್ಷನಲ್ಲಿ ಹಾಗೆ ಮುಂದೆ ಹೋದರೆ ನಿಮಗೆ ಸ್ಟೇಷ್ನರಿ ಐಟಮ್ ಸಿಗುತ್ತೆ. ಮಕ್ಕಳ ಸ್ಕೂಲಿಗೆ ಸಂಬಂಧಪಟ್ಟಂಥ ಬುಕ್ಸ್, ಪೆನ್ಸಿಲ್ ಬಾಕ್ಸಸ್ ಇವೆಲ್ಲ ರೇಟ್ ಸಹ ಕಡಿಮೆ ಇದೆ. ಕೆಲವೊಂದು MRP ಇದೆ, ಇನ್ನು MRP ಮೇಲೇ ಕೆಲವೊಂದು ಡಿಸ್ಕೌಂಟ್ ಇದೆ. ಹಾಗೆಯೇ ಇಲ್ಲಿ ಟಾಯ್ಸ್ ಎಲ್ಲ ಬಂದುಬಿಟ್ಟು 99, ಇವೆಲ್ಲ ನೋಡಿ ಜಸ್ಟ್ 99 ರುಪೀಸ್ಗೆ ಇದೆ. ಸೊ ಟಾಯ್ಸ್, ಗಿಫ್ಟ್ ಐಟಮ್ಸ್ ಹಾಗೆ ಸ್ಟೇಷ್ನರಿ ಐಟಮ್ಸಿಗೆ ನೀವು ಇಲ್ಲಿ ಪ್ರಿಫರ್ ಮಾಡ್ಬೋದು, ಚೆನ್ನಾಗಿರತ್ತೆ. ನೆಕ್ಸ್ಟ್ ಡೋರ್ ಮ್ಯಾಟ್ ಬಂದುಬಿಟ್ಟು ಇಟ್ಸ್ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು buy 1 get 3 ಈ ಥರ ಆಫರ್ ಇರುತ್ತೆ. ಸೊ ನಾವು ನಾರ್ಮಲಿ ಹಿತ್ತಲ ಬದಿಗೆ ಹಾಗೆ ಬಾತ್ರೂಮಲ್ಲೆಲ್ಲ ಹಾಕಬೇಕಾದ್ರೆ ಬಲ್ಕಲ್ಲಿ ತೊಗೋತೀವಿ, 3 to 4 ಮ್ಯಾಟ್ಸ್ ತೊಗೋತೀವಿ. ಆ ಥರ ಇದ್ದರೆ ಇಲ್ಲಿ ಆಫರ್ ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ನೋಡ್ಬೋದು 39 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇದನ್ನು ಸಹ ತೊಗೊಂಡಿದ್ದೆ, 3 to 4 ಮ್ಯಾಟ್ಸ್ ತೊಗೊಂಡಿದ್ದೀನಿ. ಇನ್ನು 4 to 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹಾಗೆಯೇ ಎಂಟ್ರೆನ್ಸಲ್ಲಿ ಹಾಕೋಕ್ಕೆ ತುಂಬ ಚೆನ್ನಾಗಿರೋ ಮ್ಯಾಟ್ ನಾರ್ಮಲಿ 150, 200 ಹಾಗಿರುತ್ತೆ ಹೊರಗೆಲ್ಲ ತೊಗೊಳಕ್ಕೆ ಹೋದರೆ. ಬಟ್ ಇಲ್ಲಿ ನನಗೆ 79 ಹಾಗೆ 99 ರುಪೀಸ್ಗೆ 2 ತೊಗೊಂಡೆ. ಅದು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ನೆಕ್ಸ್ಟ್ ಸ್ಟೀಲ್ ಐಟಮ್ಸ್. ಸೊ ನಿಮಗೆ ಮನೆಗೆ ಸೆಟ್ಸಲ್ಲಿ ತೊಗೋಬೇಕಂದ್ರೆ ಇಟ್ಸ್ ಬೆಟರ್ ಟು ಪರ್ಚೇಸ್ ಲೋಕಲ್ ಮಾರ್ಕೆಟ್ ಆರ್ ಲೋಕಲ್ ಶಾಪ್ಸ್. ಇಲ್ಲಿ 1-2 ತೊಗೋಬೇಕಂದ್ರೆ ಆಫರ್ಸ್ ಇರುತ್ತೆ.
ನೆಕ್ಸ್ಟ್ ಪ್ಲಾಸ್ಟಿಕ್ ಐಟಮ್ಸ್ ರೇಟ್ ಮತ್ತು ಕ್ವಾಲಿಟಿ ಎರಡೂ ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಬ್ಯಾಂಗ್ಳೂರಲ್ಲಿ ಲೋಕಲ್ ಮಾರ್ಕೆಟ್ ಇರುತ್ತಲ್ವ, ತಿಪ್ಪಸಂದ್ರ, ಯಶವಂತಪುರಲ್ಲಿ ಯಾವ ಥರ ಬಲ್ಕಲ್ಲಿ ಸಿಗುತ್ತೆ, ಅದೇ ಥರ ಇಲ್ಲಿ ಆಫರ್ ಇರುತ್ತೆ. ಸೊ ಪ್ಲಾಸ್ಟಿಕ್ ಐಟಮ್ಸನ್ನು ಇಲ್ಲಿ ಬೈ ಮಾಡ್ಬೋದು. ನೆಕ್ಸ್ಟ್ ಬರುತ್ತೆ ಗ್ರಾಸರಿ ಸೆಕ್ಷನ್. ಇಲ್ಲಿ ಗ್ರಾಸರಿ ಸೆಕ್ಷನಲ್ಲಿ ಯಾವುದೇ ಥರದ ಆಫರ್ ಆಗಲಿ ಡಿಸ್ಕೌಂಟ್ ಆಗಲಿ ಇರಲ್ಲ. MRP ರೇಟ್ ಏನಿದೆ ಅದನ್ನೇ ಕೊಟ್ಬಿಟ್ಟು ನಾವು ಬೈ ಮಾಡಬೇಕು. ನೆಕ್ಸ್ಟ್ ಥಿಂಗ್ ಅಂದರೆ ಇಲ್ಲಿ ಡೈರಿ ಪ್ರಾಡಕ್ಟ್ ಅವೈಲೇಬಲ್ ಇಲ್ಲ. ಸೊ ಡೈರಿ ಪ್ರಾಡಕ್ಟ್ ಏನಾದರೂ ತೊಗೋಬೇಕಂದ್ರೆ ಮತ್ತೆ ಬೇರೆ ಶಾಪಿಗೆ ನಾವು ಹೋಗಬೇಕಾಗತ್ತೆ. ಹಾಗಾಗಿ ವಿಶಾಲ್ ಮೆಗಾ ಮಾರ್ಟಲ್ಲಿ ನಾನು ಯಾವತ್ತೂ ಗ್ರಾಸರೀಸನ್ನು ಪರ್ಚೇಸ್ ಮಾಡಿಲ್ಲ. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಮನೆಗೆ ಹೋಗಿ ನಾವು ಏನೇನು ಪರ್ಚೇಸ್ ಮಾಡಿದ್ವಿ, ಯಾವ ಕಾಸ್ಟಿಗೆ ಪರ್ಚೇಸ್ ಮಾಡಿದ್ವಿ, ಹಾಗೆಯೇ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವಿತ್ ರಿವ್ಯೂಸನ್ನು ನೋಡೋಣ ಬನ್ನಿ. ಇದಿಷ್ಟು ನೋಡಿ ಇವತ್ತು ಪರ್ಚೇಸ್ ಮಾಡಿರುವಂಥದ್ದು. ಇದರಲ್ಲಿ ಆಲ್ಮೋಸ್ಟ್ ನನ್ನ ಮಗಳಿಗೆ ಪರ್ಚೇಸ್ ಮಾಡಿರೋದೇ ಜಾಸ್ತಿ ಇದೆ. ಅವಳಿಗೆ ತುಂಬ ಕ್ಲಾತ್ಸನ್ನು ತೊಗೊಂಡಿದ್ದೀವಿ. ಇಲ್ಲಿ ನೋಡಿ. ಸೊ ಒಂದು ಸೆಕೆಂಡ್ ಒನ್ ಬೈ ಒನ್ ತೋರಿಸ್ತೀನಿ ನಿಮಗೆ. ಇದು ನೋಡಿ ಬನಿಯನ್ ಗೌನ್ ಥರ. ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು 99 ರುಪೀಸ್. ಇದನ್ನು ಡೈಲಿ ರೆಗ್ಯುಲರ್ ವೇರ್ ಮಾಡೋಕ್ಕಂತ ತೊಗೊಂಡಿದ್ದೀನಿ. ಹಾಗೆಯೇ ಬಟ್ಟೆ ಸಹ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಸ್ಮೂತ್ ಆಗಿದೆ. ನೆಕ್ಸ್ಟ್ ಡೈಲಿ ವೇರ್ ಟೀ ಶರ್ಟ್ಸ್, ಇದು ಸಹ 3 ತೊಗೊಂಡ್ವಿ. ಹಾಗೆಯೇ ಇದ್ರ ಕಾಸ್ಟ್ ಬಂದುಬಿಟ್ಟು ಜಸ್ಟ್ 69 ರುಪೀಸ್. ಬಟ್ಟೆ ತೆಳುವಾಗಿದೆ. ನಾನು ಲೈಟ್ ಬಟ್ಟೆಗಳೇ ಬೇಕು ಅಂತಾನೆ ಇದು ತೊಗೊಂಡಿದ್ದು, ಯಾಕಂದರೆ ಕಾರವಾರದಲ್ಲಿ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಇಂಥ ಬಟ್ಟೆಗಳು. ನೆಕ್ಸ್ಟ್ ಫ್ರಾಕ್, ಇದ್ರ ಬಟ್ಟೆನೂ ತುಂಬ ಚೆನ್ನಾಗಿದೆ. ಹಾಗೆಯೇ ಇದ್ರ ರೇಟ್ ಬಂದುಬಿಟ್ಟು ಜಸ್ಟ್ 99 ರುಪೀಸ್. 2 ಡಿಸೈನ್ಸಲ್ಲಿ ಜೀನ್ಸ್ ತೊಗೊಂಡ್ವಿ ನನ್ನ ಮಗಳಿಗೆ. ಸೊ ಇದು ರೇಟ್ ಬಂದುಬಿಟ್ಟು ಒಂದು 295, ಇನ್ನೊಂದು 400 ಸಮಥಿಂಗ್ ಇದೆ. ನೆಕ್ಸ್ಟ್ ಇದು ಒಂದು ಡ್ರೆಸ್, ಇದು ಮಾತ್ರ ಸಖತ್ ಕ್ಯೂಟ್ ಅನಿಸ್ತು. ಸೊ ನೋಡಿದ ಕೂಡಲೇ ತೊಗೊಂಡ್ಬಿಟ್ಟೆ ನಾನು. ಇದ್ರ ಕಾಸ್ಟ್ ಬಂದುಬಿಟ್ಟು 600 ರುಪೀಸ್. ಹಾಗೆಯೇ ಇಲ್ಲಿಷ್ಟು ಕ್ಯಾಶುವಲ್ ವೇರ್ಸ್ ತೊಗೊಂಡ್ವಿ. ಇದ್ರ ರೇಟ್ ಬಂದುಬಿಟ್ಟು 299, ಒಂದು 189, 199 ಈ ರೀತಿ ಡಿಫ್ರೆಂಟ್ ಆಗಿದೆ. ಈ ಡಿಸೈನ್ ಸಹ ಬೇರೆ ಬೇರೆ ಇದೆ. ಸೊ ಆ ಥರ ತೊಗೊಂಡೆ. ಇದು ಒಂದು ನೋಡಿ ಫುಲ್ ಡ್ರೆಸ್ ಥರ ವಿತ್ ಪ್ಯಾಂಟ್ ಬರುತ್ತೆ. ನೆಕ್ಸ್ಟ್ ಇದು ನನ್ನ ಮಗಳೇ ಇಷ್ಟಪಟ್ಟು ತೊಗೊಂಡಿದ್ದು. ನನಗೇನೋ ಅಷ್ಟು ದುಡ್ಡಿಗೆ ವರ್ತ್ ಅಂತ ಅನಿಸಿಲ್ಲ. ಬಟ್ ಇದು ಬೇಕಾಗಿತ್ತು ಅವಳಿಗೆ ಈ ರೀತಿ ಮಾಡೋದು, ಹಾಗಾಗಿ ತೊಗೊಂಡ್ವಿ. ಸೊ ಇದು ಇವಾಗಿನ ಟ್ರೆಂಡ್ ಅಂತ ಅವಳು ಹೇಳಿದ ಕೂಡಲೇ ಮುಗೀತು. ಇದನ್ನು ಸಹ ತೊಗೊಂಡೆ. ಹಾಗೆಯೇ ಎಲ್ಲೋ ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಸೊ ಇದ್ರ ಬ್ಯಾಕ್ ನೋಡ್ಬೋದು. ಒಂದು ಸೆಕೆಂಡ್ ತೋರಿಸ್ತೀನಿ. ಈ ಥರ ಇದೆ ನೋಡಿ. ಸೊ ಹಿಂದ್ಗಡೆಯಿಂದ ಓಪನ್ ಥರ ಇದೆ. ಸೊ ಏನೋ ಒಂಥರ ಡಿಫ್ರೆಂಟ್ ಸ್ಟೈಲ್ ಅನ್ನಿಸ್ತು, ಇದನ್ನು ತೊಗೊಂಡೆ. ಹಾಗೆಯೇ ಈ ಡ್ರೆಸ್ ಒಳಗಡೆ ಹಾಕ್ಲಿಕ್ಕಂತ ಒಂದು ಸ್ಲಿಪ್ ತೊಗೊಂಡೆ. ನೆಕ್ಸ್ಟ್ ಈ ಪ್ಯಾಟರ್ನಲ್ಲಿ ಒಂದು ಡ್ರೆಸ್. ಸೊ ಇದ್ರ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಎಲ್ಲದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಡ್ರೆಸ್ ಇದೇನೆ. ಹಾಗೆಯೇ ಅವಳಿಗೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡೆ ನಾನು. 8 to 10 ಇಯರ್ಸ್ಗೆ ಇವಾಗ ತೊಗೊಂಡಿರೋದೆಲ್ಲ 8 to 10 ಇಯರ್ಸ್ಗೆ ಆಗುವಂಥದ್ದನ್ನೇ ತೊಗೊಂಡಿದ್ದೀನಿ ನಾನು. ಸೊ ಇಲ್ಲಿಷ್ಟು ಕ್ಯಾಶುವಲ್ ವೇರ್ ಇದೆ. ಇದ್ರ ಮೇಲೆ ಡಿಸ್ಕೌಂಟ್ ಇತ್ತು, ಹಾಗಾಗಿ ತೊಗೊಂಡೆ ನಾನು. 299 ರುಪೀಸ್ ಇತ್ತು, ಬಟ್ 199 ಸಿಕ್ತು. ಹಾಗೆಯೇ ಇದು ಬೈ 1 get 1 ಫ್ರೀ ಈ 2 ಡ್ರೆಸ್. ಹಾಗೆಯೇ ಇದ್ರ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. 299ಗೆ 2 ಅಂದರೆ 150ಗೆ 1 ಆಯ್ತಲ್ವ. ನೆಕ್ಸ್ಟ್ ಎಲ್ಲ ರೆಗ್ಯುಲರ್ ಪ್ಯಾಂಟ್ಸ್. ಇದರೆಲ್ಲ ರೇಟ್ ಬಂದುಬಿಟ್ಟು 100 ರುಪೀಸ್ ಒಳಗಡೆನೇ ಇದೆ. ಲೈಕ್ 79, 89 ರುಪೀಸ್ ಪರ್ ಪ್ಯಾಂಟ್ ಆ ಥರ. ಪ್ಯಾಂಟ್ ಕ್ವಾಲಿಟಿ ಬಂದುಬಿಟ್ಟು ವರ್ತ್ ಫಾರ್ ಮನಿ. 89 ರುಪೀಸ್ಗೆ ಚೆನ್ನಾಗಿದೆ. ಹಾಗೆಯೇ ಇನ್ನೂ ಜಾಸ್ತಿನೂ ತೊಗೋಬಾರ್ದು ಮಕ್ಕಳಿಗೆ, ಯಾಕಂದರೆ ಬೇಗ ಬೆಳೆದು ಬಿಡ್ತಾರೆ. ಇವಾಗ ನೋಡಿ ನಾನು 10 ತೊಗೊಂಡಿದ್ದೀನಿ. ಇದು ಒಂದು 6 to 8 ಮಂತ್ಸ್ ಹಾಕೋಕ್ಕಾಗತ್ತೆ, ಮತ್ತೆ ದೊಡ್ಡವರಾಗಿಬಿಡ್ತಾರೆ. ಸೊ ಆದಷ್ಟು ಕಡಿಮೆ ರೇಟ್ದು ಮತ್ತು ಚೆನ್ನಾಗಿ ಬರುವಂಥದ್ದನ್ನೇ ತೊಗೋಬೇಕು. ಸೊ ಇದಿಷ್ಟು ನನ್ನ ಮಗಳ ಬಟ್ಟೆಗಳಾಗಿತ್ತು. ಇವಾಗ ನಾವು ತೊಗೊಂಡಿರೋದನ್ನು ತೋರಿಸ್ತೀನಿ. ಇದು ನೋಡಿ ಪಲಾಜೋ ಪ್ಯಾಂಟ್. ಸೊ ಇದ್ರ ರೇಟ್ ಬಂದುಬಿಟ್ಟು 299 ರುಪೀಸ್ಗೆ. ತುಂಬ ಚೆನ್ನಾಗಿದೆ, ವಿಡ್ತು ತುಂಬ ಚೆನ್ನಾಗಿದೆ ಈ ಪ್ಯಾಂಟ್ದು. ಹಾಗೆಯೇ ಮಟೀರಿಯಲ್ ಬಗ್ಗೆ ಹೇಳೋದಾದರೆ ಕಾಟನ್ ಮಿಕ್ಸ್ ಪ್ಯಾಂಟ್ ಇದು. ಸೊ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ ಸಹ ಇದೆ. ನೆಕ್ಸ್ಟ್ 399 ರುಪೀಸ್ ಈ ಟಾಪ್ಗೆ. ಒಂಥರ ಚೆನ್ನಾಗಿದೆ ಅಲ್ವಾ, ನೋಡೋಕ್ಕೆ ಬೀಚ್ ವೇರ್ ಥರ ಅನ್ನಿಸ್ತು. ಸೊ ಇದು ಒಂದು ತೊಗೊಂಡ್ವಿ. ಹಾಗೆಯೇ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಇನ್ನೊಂದು ಮಾತಿಲ್ಲ, ಸ್ಮೂತಾಗಿದೆ. ಸೊ
ಸೊ ವರ್ತ್ ಫಾರ್ ಮನಿ ಇದು. ನೆಕ್ಸ್ಟ್ ಇನ್ನೊಂದು ವೈಟ್ ಲಾಂಗ್ ಟಾಪ್, ಇದು ಹಾಕ್ಕೊಂಡ್ರೆ ತುಂಬ ಕ್ಲಾಸಿಯಾಗಿ ಕಾಣುತ್ತೆ. ಸೊ ಕಂಪ್ಲೀಟ್ ವೈಟಲ್ಲಿ ತೊಗೊಂಡ್ವಿ. ಹಾಗೆಯೇ ಇದರ ರೇಟ್ ಬಂದುಬಿಟ್ಟು 1000 ಅರೌಂಡ್ ಇದೆ, ಬಟ್ ಕಂಪ್ಲೀಟ್ ಕಾಟನ್ ಇದು. ನೆಕ್ಸ್ಟ್ ಇಲ್ಲೆರಡು ಕ್ಯಾಶುವಲ್ ಟೀ ಶರ್ಟ್ಸ್, ಇದು 499ಗೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಆ್ಯಂಕಲ್ ಲೆಂತ್ ಸಾಕ್ಸ್, ಇದು ಬಂದುಬಿಟ್ಟು 29 ರುಪೀಸ್ಗಿದೆ. ಇದ್ರ ಕ್ವಾಲಿಟಿ ಇನ್ನೂ ನನಗೆ ಗೊತ್ತಾಗಿಲ್ಲ, ಮುಟ್ಟಕ್ಕೆ ಸ್ಮೂತ್ ಆಗಿದೆ, ಬಟ್ ಹಾಕೊಂಡ ಮೇಲೇ ಗೊತ್ತಾಗುತ್ತೆ. 1-2 ಸಲ ವಾಶ್ ಮಾಡಿದ ಮೇಲೇ ಇದ್ರ ಕ್ವಾಲಿಟಿ ಗೊತ್ತಾಗೋದು. ನೆಕ್ಸ್ಟ್ ಈ 2 ಬೌಲಿಂಗ್ ಟಾಯ್ಸ್ ತೊಗೊಂಡ್ವಿ. ನೆಕ್ಸ್ಟ್ ಸ್ನೀಕರ್ಸ್ ಮತ್ತು ಸ್ಯಾಂಡಲ್ಸ್, ಇದು ಆ್ಯಕ್ಚುಲಿ ನಮ್ಮ ರಶ್ಮಿ ಅವಳ ಡ್ರೆಸ್ ಮ್ಯಾಚಿಂಗಿಗೆ ಅಂತ ತೊಗೊಂಡ್ಲು. ಇದು ಒಂದು ಆ ಯೆಲ್ಲೋ ಡ್ರೆಸ್ ಏನು ತೊಗೊಂಡ್ವಿ ಅದಕ್ಕೆ ಮ್ಯಾಚಿಂಗ್ ಆಗಿ. ದೆನ್ ಇದು ಮನೇಲಿ ವೇರ್ ಮಾಡೋಕ್ಕೆ. ಹಾಗೆಯೇ ನನ್ನ ಮಗಳಿಗೆ ಸಹ ಒಂದು ಪೇರ್ ತೊಗೊಂಡೆ. ಸೊ ಇದಿಷ್ಟಾಯಿತು ನಮ್ಮ ಕ್ಲಾತ್ಸ್ ಆ್ಯಂಡ್ ಶೂಸ್. ಇವಾಗ ನೋಡೋಣ ಮನೆಗೆ ಏನೇನು ಐಟಮ್ ತೊಗೊಂಬಂದಿದ್ದೀವಿ. ನಾವೊಂದು ನಾನ್ ಸ್ಟಿಕ್ ಪ್ಯಾನನ್ನು ತೊಗೊಂಡ್ವಿ. ಇದಕ್ಕೆ ಆಫರ್ ಪ್ರೈಸ್ ಬಂದುಬಿಟ್ಟು 249 ಇತ್ತು. ಹಾಗೆಯೇ ಇದನ್ನು ಇಂಡಕ್ಷನ್ ಮೇಲೆ ಸಹ ಇಡ್ಬೋದು. ನೆಕ್ಸ್ಟ್ ಸ್ಮೂತ್ ಕೋಂಬ್ 29 ರುಪೀಸ್ಗೆ 3 ಕೋಂಬ್ಸ್ ಇತ್ತು. ಹಾಗೆಯೇ ಇದ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಲೈಕ್ ನಾರ್ಮಲ್ 10 ರುಪೀಸ್ಗೂ ಸಿಗುತ್ತೆ, ಬಟ್ ಸ್ಕಾಲ್ಫಿಗೆ ಹಾರ್ಮ್ ಆಗುತ್ತೆ. ಬಟ್ ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಫ್ಲೋರ್ ಕ್ಲೀನಿಂಗ್ ಬ್ರಷ್, ರೇಟ್ ಬಂದುಬಿಟ್ಟು 65 ರುಪೀಸ್ ಇದೆ, ಬಟ್ ಬೈ ಒನ್ ಗೆಟ್ ಒನ್ ಫ್ರೀ ಇರೋದ್ರಿಂದ ವರ್ತ್ ಅಂತ ಅನ್ನಿಸ್ತು. ಹಾಗೆಯೇ ಈ ಪ್ಲಾಸ್ಟಿಕ್ ಸಹ ಅಷ್ಟೇ ತುಂಬ ಗಟ್ಟಿಯಾಗಿದೆ, ಬೇಗ ಹಾಳಾಗೋದಲ್ಲ. ನೆಕ್ಸ್ಟ್ ಸ್ಕ್ರಬ್ಬರ್, ಇದು ಸಹ ಆಫರ್ ಇತ್ತು. 49 ರುಪೀಸ್ಗೆ 5 ಸ್ಕ್ರಬ್ಬರ್ ಸಿಕ್ತು. ಇದು ವಿಶಾಲ್ ಮೆಗಾಮಾರ್ಟ್ ಆಫರ್ ಅಂತಲ್ಲ, ಎಲ್ಲಿ ಬೇಕಾದರೆ ಸಿಗುತ್ತೆ. ಸ್ಟೀಲೋ ಬ್ರೈಟ್ ಅವ್ರದ್ದೇ ಆಫರ್ ಇತ್ತು. ಸೊ ಅಲ್ಲ ಹೋಗಿದ್ದೆ ಇದೆ ಅಂತ ತೊಗೊಂಡ್ವಿ. ನೆಕ್ಸ್ಟ್ ಬ್ಯಾಟ್ರೀಸ್ ಮೇಲೆ ಸಹ ಆಫರ್ ಇತ್ತು, ಬೈ 4 ಗೆಟ್ 2 ಫ್ರೀ. ಸೊ ಇದು ಒಂದು ತೊಗೊಂಡ್ವಿ. ನೆಕ್ಸ್ಟ್ ಎಗ್ ಬೀಟರ್, ಇದನ್ನು 49 ರುಪೀಸ್ ತೊಗೊಂಡ್ವಿ. ಆ್ಯಕ್ಚುಲಿ ಎಗ್ ಬೀಟರ್ ಬಂದುಬಿಟ್ಟು 2-3 ಕ್ವಾಲಿಟಿಯಲ್ಲಿ ಸಿಗುತ್ತೆ. ಇದು ಒಂದು ಮೀಡಿಯಮ್ ಕ್ವಾಲಿಟಿ ಅಂತ ಹೇಳ್ಬೋದು. ತುಂಬ ಅಂತ ಚೆನ್ನಾಗೂ ಇಲ್ಲ, ಹಾಗೆ ಕಿತ್ತು ಹಾಕುವ ಹಾಗೆ ಇಲ್ಲ. ನಮ್ಮ ಬಿಲ್ ಬಂದುಬಿಟ್ಟು 5000 ಅಬವ್ ಆಯಿತು. ಸೊ 5000 ಅಬವ್ ಆಗಿದ್ದಕ್ಕೆ ಇವತ್ತು ಕಾಂಪ್ಲಿಮೆಂಟ್ರಿ ಆಗಿ ಘೀ ಮತ್ತು ಈ ಹಪ್ಪಳ ಸಿಕ್ತು. ಸೊ ಇದಿಷ್ಟಾಗಿತ್ತು ನಾವು ಪರ್ಚೇಸ್ ಮಾಡಿರುವಂಥ ಪ್ರಾಡಕ್ಟ್ ವಿತ್ ಪ್ರೈಸ್. ಸೊ ನಾನು ಆವಾಗ ಹೇಳಿರೋ ಹಾಗೆ ನಮ್ಮ ಶಾಪಿಂಗ್ ಬಗ್ಗೆ ರಿವ್ಯೂವನ್ನು ಕೊಡ್ತೀನಿ ಅಂತ. ಸೊ ನೆಗೆಟಿವ್ ಪಾಸಿಟಿವ್ 2 ಸೈಡನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೆಗೆಟಿವ್ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ನನಗೆ ಯಾಕೋ ಕನ್ವೀನಿಯೆಂಟ್ ಅಂತ ಅನಿಸಿಲ್ಲ. ಅದೇನಪ್ಪ ಅಂದರೆ ಫಸ್ಟ್ ಥಿಂಗ್ ಅಂದರೆ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಲ್ಯಾಕ್ ಆಫ್ ಎಂಪ್ಲಾಯೀಸ್. ಬಿಲ್ಲಿಂಗ್ ಸೆಕ್ಷನ್ ಅಲ್ಲೂ ಸಹ ಅಷ್ಟೇನೆ, ಏನಾದರೂ ಒಂದು ಡೌಟ್ ಇದ್ರೆ ಅಲ್ಲಿ ಕ್ಲಿಯರ್ ಮಾಡೋಕ್ಕೆ ಅಲ್ಲಿ ರೆಸ್ಪಾನ್ಸ್ ಮಾಡೋಕ್ಕೆ ಯಾರು ಇರಲ್ಲ. ಸೊ ನನಗೆ ಯಾಕೋ ಅನಿಸ್ತು ಅಲ್ಲಿ ಎಂಪ್ಲಾಯೀಸ್ ಕೊರತೆ ಇದೆ ಅಂತ. ಸ್ವಲ್ಪ ಜಾಸ್ತಿ ಎಂಪ್ಲಾಯೀಸ್ ಇದೆ, ಸ್ವಲ್ಪ ಜಾಸ್ತಿ ಸಿಬ್ಬಂದಿಗಳಿದ್ದರೆ ಇನ್ನೂ ಅನುಕೂಲ ಆಗುತ್ತೆ. ಕಸ್ಟಮರನ್ನು ರೀಚ್ ಮಾಡೋಕ್ಕೆ ಅಥವಾ ಕಸ್ಟಮರ್ಸಿಗೆ ಅವರನ್ನು ರೀಚ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನನಗನ್ನಿಸ್ತು. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಶಿಸ್ತಿನ ಕೊರತೆ. ನಾನು ವಿಡಿಯೋದಲ್ಲಿ ತೋರಿಸಿದ್ದೆ, ಒಂದು ಕಡೆ ಗುಡ್ಡೆ ಹಾಕಿ ರಾಶಿ ಹಾಕಿಬಿಟ್ಟಿದ್ದಾರೆ. ಸೊ ಅದೇನಾಗುತ್ತೆ ಅಂದರೆ ಲೈಕ್ ಸಸ್ತಾ ಬಜಾರ್ ಎಲ್ಲ ಇರುತ್ತಲ್ಲ, ಆ ಥರ ಈಗ ಮಾಡಿ ತೆಗಿಬೇಕಾಗತ್ತೆ. ನಮ್ಗೆ ಬೇಕಾಗಿರೋ ಪ್ರಾಡಕ್ಟ್ ಇಮ್ಮಿಡಿಯೇಟ್ ಆಗಿ ಸಿಗಲ್ಲ, ಹುಡುಕಬೇಕಾಗತ್ತೆ. ಹಾಗೆಯೇ ಬೇರೆ ಕಡೆ ಬೇರೆ ಇಟ್ಟಿರೋ ಸೆಕ್ಷನಲ್ಲಿ ಸಹ ಅಷ್ಟೇನೆ ತುಂಬ ನೀಟಾಗಿ ಇಟ್ಟಿಲ್ಲ, ಆ ಕಡೆ ಈ ಕಡೆ ತುಂಬ ಹರಡಿಬಿಟ್ಟಿದೆ. ಸೊ ನಮ್ಗೆ ಯಾವುದು ಪ್ರಾಡಕ್ಟ್ ಬೇಕೋ ಅದು ಇಮ್ಮಿಡಿಯೇಟ್ ಆಗಿ ಸಿಗಲ್ಲ. ಸೊ ಅದು ಒಂಥರ ನನಗೆ ಯಾಕೆ ಇನ್ಕನ್ವೀನಿಯನ್ಸ್ ಅಂತ ಅನಿಸ್ತು. ಸೇಮ್ ಲೈಕ್ ಡ್ರೆಸ್ಸಿಂಗ್ ರೂಮಲ್ಲಿ ಸಹ ಅಷ್ಟೇನೆ, ಡ್ರೆಸ್ಸಿಂಗ್ ರೂಮ್ ಕ್ಲೀನ್ ಆಗಿರಲಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಚಿಕ್ಕದಾಗಿತ್ತು, ದೆನ್ ನೀಟಾಗಿ ಸಹ ಇರಲಿಲ್ಲ. ಕಾಲು ಕೆಳಗಡೆ ಎಲ್ಲ ಡ್ರೆಸ್ಸಸ್ ಎಲ್ಲ ಹಾಗೆ ಬಿದ್ದಿತ್ತು. ಸೊ ಅದು ಒಂದು ನನಗೆ ಯಾಕೋ ತುಂಬಾ ಒಂಥರ ಅನ್ಕಂಫರ್ಟಬಲ್ ಅನ್ಕನ್ವೀನಿಯನ್ಸ್ ಅಂತ ಅನಿಸ್ತು. ಹಾಗೆಯೇ ನಾನು ಆವಾಗ ಹೇಳಿದ್ದೆ ನಮಗಾಗಿರುವಂಥ ಎಕ್ಸ್ಪೀರಿಯನ್ಸ್ ಬಗ್ಗೆನೂ ನಾನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ ಅಂತ. ಸೊ ದಟ್ ನಿಮಗೂ ಸಹ ಇದು ಯೂಸ್ಫುಲ್ ಆಗತ್ತೆ ಅಂತ. ಅದೇನಾಯಿತು ಅಂದರೆ ಪ್ರತಿಯೊಂದು ಸೂಪರ್ ಮಾರ್ಕೆಟಲ್ಲೂ ನಾವೇನಾದ್ರು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಒಂದು ಪಾಯಿಂಟ್ಸ್ ಅಂತ ಕೊಡ್ತಾರೆ. ಹಾಗೆ ಡಿಪೆಂಡ್ಸ್ ಆನ್ ಬೇರೆ ಬೇರೆ ಸೂಪರ್ ಮಾರ್ಕೆಟ್. ಸೊ ವಿಶಾಲ್ ಮೆಗಾ ಮಾರ್ಟಲ್ಲಿ ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 5 ಇಯರ್ಸ್ ಆದರೂ ಆಯಿತು. ಸೊ 5 ಇಯರ್ಸಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಪಾಯಿಂಟ್ಸನ್ನು ನಾವು ಇನ್ನೂ ತನಕ ರೆಡಿ ಮಾಡಿರಲಿಲ್ಲ. ಸೊ ಏನಾಯಿತು ಅಂದರೆ ಒಂದು 6 ಮಂತ್ಸ್ ಬ್ಯಾಕ್ ಇದಾಗಿರೋದು. 6 ಮಂತ್ಸ್ ಬ್ಯಾಕ್ ನಾವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ನಾವು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಸೊ ಇಮಿಡಿಯೇಟ್ ನೆಕ್ಸ್ಟ್ ಡೇ 11 o'clock ನಾವು ವಿಶಾಲ್ ಮೆಗಾ ಮಾರ್ಟ್ ಹೋಗಿದ್ದೀವಿ. ಅಲ್ಲಿ ನಾನು ಆ್ಯಕ್ಚುಲಿ ಏನು ಮಾಡಿದೆ ಅಂದರೆ ನನ್ನ ಬಿಲ್ಲನ್ನು ಮತ್ತೆ ಬಿಟ್ಟು ಬಂದಿದ್ದೆ. ಸೊ ಸೆಕ್ಯೂರಿಟಿ ಹತ್ರ ಡೇಟ್ ಆ್ಯಂಡ್ ಟೈಮಿಂಗ್ಸ್ ಹೇಳಿದೆ ನಾನು ಯಾವ ದಿನ ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋದಂತ.
ಸೊ ಬಿಲ್ಲನ್ನು ತೆಗಿಯೋಕ್ಕೆ ಹೇಳಿದೆ, ಅವರು ಬಿಲ್ಲನ್ನು ತೆಗಿತಾ ಇದ್ರು. ಆವಾಗ ಒಂದು ವಿಷಯ ಗಮನಕ್ಕೆ ಬಂತು, ಏನಪ್ಪ ಅಂದರೆ ನಾವು ಬಂದಿರೋದು 11 o'clockಗೆ, 10:30ಗೆ ಆಲ್ರೆಡಿ ನಮ್ಮ ಹೆಸರಲ್ಲಿ ನಮ್ಮ ಫೋನ್ ನಂಬರ್ ಹಾಕಿಬಿಟ್ಟು ಯಾರೋ ಶಾಪಿಂಗ್ ಮಾಡಿ ಹೋಗಿದ್ದಾರೆ ಅಂತ. ಹಾಗೆಯೇ ನಮ್ಮ 600 ಪಾಯಿಂಟ್ಸ್ ಏನಿದೆ ಅದನ್ನು ಸಹ ರೆಡಿ ಮಾಡ್ಕೊಂಡಿದ್ದಾರೆ ಅವರೇನೆ ಅಂತ ಗೊತ್ತಾಯಿತು. ಸೊ ಆವಾಗ ನಮಗೆ ಗೊತ್ತಾಗಿರೋದು ಏನಪ್ಪ ಅಂದರೆ ಅಲ್ಲಿರೋ ಎಂಪ್ಲಾಯೀಸ್ ಕೆಲಸ ಇದು ಅಂತ. ಸೊ ಅದಾದ್ಮೇಲೆ ನಾವು ಮ್ಯಾನೇಜರ್ ಹತ್ರ ಹೋಗಿ ಕೇಳಿದ್ವಿ, ಅವರು ಸಾರಿ ಕೇಳಿದ್ರು. ಸೊ ಅವರು ಏನೋ ಆ್ಯಕ್ಷನ್ ತೊಗೊಂಡಿರ್ಬೋದು, ತೊಗೊಳ್ದೇನೂ ಇರಬಹುದು. ಬಟ್ ಅದರಲ್ಲಿ ಮ್ಯಾನೇಜರ್ದಾಗಲಿ ಅಥವಾ ಸೆಕ್ಯೂರಿಟಿ ಗಾರ್ಡ್ ಏನಿರ್ತಾರೆ ಅವ್ರದ್ದಾಗಲಿ ಯಾವುದೇ ಒಂದು ಫಾಲ್ಟ್ ಇರಲ್ಲ. ಅದು ಫಾಲ್ಟ್ ಏನಿದ್ರು ಅಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ ಆಗಿರುತ್ತೆ. ಬಿಲ್ಲಿಂಗ್ ಸೆಕ್ಷನಲ್ಲಿ ಯಾರು ಇರ್ತಾರೆ ಎಂಪ್ಲಾಯೀಸ್ ಅವ್ರದ್ದೇ ಆಗಿರುತ್ತೆ. ಯಾಕಂದರೆ ಅವರಿಗೆ ನಾವು ನಮ್ಮ ಫೋನ್ ನಂಬರ್ ಆಗಿರ್ಬೋದು, ನಮ್ಮ ಡೀಟೇಲ್ಸ್ ಪ್ರತಿಯೊಂದು ಅವರಿಗೆ ಗೊತ್ತಿರತ್ತೆ. ಹಾಗೆಯೇ ನಮ್ದು ಎಷ್ಟು ಪಾಯಿಂಟ್ಸ್ ಕಲೆಕ್ಟ್ ಆಗಿದೆ ಅಂತ ಸಹ ಅವರಿಗೆ ಗೊತ್ತಿರತ್ತೆ. ನಾವು ಯಾವತ್ತೂ ಕೇಳಿರಲಿಲ್ಲ ನಮ್ದು ಎಷ್ಟು ಪಾಯಿಂಟ್ಸ್ ಆಗಿದೆ ಅಂತ. ಸೊ 5 yearsಯಿಂದ ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಅಂದಾಜು ಹಾಕೋಬಹುದು ಎಷ್ಟೊಂದು ಪಾಯಿಂಟ್ಸ್ ಕಲೆಕ್ಟ್ ಆಗಿರ್ಬೋದು ಅಂತ. ಸೊ 600 rupeesದು ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅಂದರೆ ಎಷ್ಟೋ ನಮ್ಗೆ ಇರೋವಂಥ ಪಾಯಿಂಟ್ಸ್ ಎಲ್ಲ ಅವರು ರೆಡಿ ಮಾಡ್ಕೊಂಡಿರ್ಬೋದು. ಸೊ ಇದನ್ನು ನಾನು ನಿಮ್ಮ ಒಟ್ಟಿಗೆ ಯಾಕೆ ಶೇರ್ ಮಾಡಿದೆ ಅಂದರೆ, ನೀವು ಏನಾದರೂ ಈ ಥರ ಶಾಪಿಂಗ್ ಮಾಡ್ತಾ ಇದ್ದರೆ ದಯವಿಟ್ಟು ಆವಾಗ ಎಷ್ಟು ಪಾಯಿಂಟ್ಸ್ ಆಗಿದೆ ಅಂತ ಚೆಕ್ ಮಾಡ್ತಾನೆ ಇರಿ. ನಾವು ಮಾಡಿರೋ ತಪ್ಪೇ ಅದೇನೆ, ನಾವು ಯಾವತ್ತೂ ಚೆಕ್ಕೇ ಮಾಡಿರಲಿಲ್ಲ. ದಟ್ಸ್ ಓಕೆ, ಯಾಕಂದರೆ ನಾವು ಅದಕ್ಕೇನೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿರಲಿಲ್ಲ. ಸೊ ನಮಗೆ ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ಕಿರುವಂಥ ಪಾಯಿಂಟ್ಸ್ ಆಗಿತ್ತು ಅದು. ಯಾರಿಗೂ ಏನೋ ಎಮರ್ಜೆನ್ಸಿ ಇರಬಹುದು, ಸೊ ಅವರು ಅದನ್ನು ತೊಗೊಂಡು ಹೋದರು. ಅದಾದಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ನಾವು ಸಹ ಅಷ್ಟೇ ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋದ್ರು, ರೆಗ್ಯುಲರ್ ಹೋಗ್ತಾ ಇರೋ ಸೂಪರ್ ಮಾರ್ಕೆಟ್ಗೆ ನಮ್ಮ ಪಾಯಿಂಟ್ಸನ್ನು ನಾವು ಚೆಕ್ ಮಾಡ್ತಾನೆ ಇರ್ತೀವಿ. ಸೊ ನೀವು ಸಹ ಅಷ್ಟೇ ನಿಮ್ಮ ಪಾಯಿಂಟ್ಸ್ ಎಷ್ಟಾಗಿದೆ ಅಂತ ಚೆಕ್ ಮಾಡ್ತಾನೆ ಇರಿ, ನೀವೇನಾದರೂ ರೆಗ್ಯುಲರ್ ಕಸ್ಟಮರ್ ಆಗಿದ್ದರೆ. ಸೊ ಇದಿಷ್ಟ ಆಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್. ಅದಾದಮೇಲೇನು ಈ ಎಕ್ಸ್ಪೀರಿಯನ್ಸ್ ಆದಮೇಲೂ ನಾವು ಹೋಗಿದ್ದೀವಿ, ಹಾಗೇನಿಲ್ಲ. ಯಾಕಂದರೆ ಒಂದು ಎಂಪ್ಲಾಯಿ ಮಾಡಿರೋ ತಪ್ಪಿಂದ ಕಂಪ್ಲೀಟ್ ನಾವು ಆ ಸಂಸ್ಥೆನ ದೂರಬಾರ್ದು ಅಲ್ವಾ. ಅದು ಒಂದು ತಪ್ಪನ್ನು ಬಿಟ್ಟರೆ ಅದು ವಿಶಾಲ್ ಮೆಗಾಮಾರ್ಟ್ ರಿಯಲಿ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟ ಆಗಿತ್ತು ಆಲ್ ಅಬೌಟ್ ವಿಶಾಲ್ ಮೆಗಾಮಾರ್ಟ್ ಶಾಪಿಂಗ್. ಸೊ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಏನಾದರೂ ವಿಶಾಲ್ ಮೆಗಾಮಾರ್ಟ್ ಇಷ್ಟಪಡ್ತಾ ಇದ್ದರೆ, ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದರೆ ಸಹ ನನಗೆ ತಿಳಿಸಿ, ಓಕೆನಾ. ಸೊ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.